ಜೊತೆಗೇನು ಅಂದರೆ ಈ ದಲಿತ ನಾಯಕರು ಕೂಡ ಇಲ್ಲಿ ತುಂಬ ಆ್ಯಕ್ಟಿವ್ ಆಗಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅನ್ನುವಂಥ ಮಾತುಗಳಿದೆ. ಯಾಕಂದರೆ ಈ ಸರಣಿ ದಂಡಯಾತ್ರೆ ನೋಡ್ತಾ ಇದ್ದೀವಿ, ದಿಲ್ಲಿಗೆ ಹೋಗ್ತಾರೆ, ನಾಯಕರ ಜೊತೆ ಮಾತಾಡ್ತಾರೆ. ದಲಿತ ನಾಯಕರುಗಳು ಪ್ರಮುಖ ಹುದ್ದೆಯ ಮೇಲೆ ಕಣ್ಣಿಟ್ಟಿದ್ದಾರಾ? ಸೊ ಇದು ಸಂಗತಿ. ಯಾಕಂದರೆ ಸುಮ್ಮನೆ ಇದ್ದರೆ ಇಲ್ಲಿ ಮೀಟಿಂಗ್ ಮಾಡೋದು ಕೂಡ ಕಷ್ಟವಾಗುತ್ತೆ ಅಂತ ಗೊತ್ತು. ಹೀಗಾಗಿ ಏನಂದರೆ ಈ ಗುಂಪು ಯಾತ್ರೆ ಊಟಕ್ಕೆ ಸೇರೋದು ಅದನ್ನೆಲ್ಲ ಬಿಟ್ಟು ಅವ್ರು ಏನು ಮಾಡ್ತಾರೆ ಅಂತಂದರೆ ಈಗ ಪದೇ ಪದೇ ದೆಹಲಿಗೆ ಹೋಗ್ತಾ ಇದ್ದಾರೆ. ನೋಡಿ, ಸತೀಶ್ ಜಾರಕಿಹೊಳಿ ದೆಹಲಿಗೆ ಹೋಗಿ ಬಂದರು. ಈಗ ರಾಜಣ್ಣ ದೆಹಲಿಗೆ ಹೋಗಿದ್ದಾರೆ, ವೇಣುಗೋಪಾಲ್ ಜೊತೆಗೆ ಮಾತುಕತೆ ಮಾಡಿದ್ದಾರೆ. ಇನ್ನು ರಾಹುಲ್ ಗಾಂಧಿಯವ್ರನ್ನೂ ಕೂಡ ಭೇಟಿ ಮಾಡಬೇಕು ಮುಂದಿನ ದಿನಗಳಲ್ಲಿ ಅಂತ ನಾಯಕರು ಯೋಚನೆ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಮ್ಮ ದೆಹಲಿ ಪ್ರತಿನಿಧಿ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದರೆ ಮಾತಾಡ್ತೀನಿ. ಆದರೆ ಅದಕ್ಕಿಂತ ಮೊದಲು ಈ ಸಮಾವೇಶಗಳ ಬಗ್ಗೆ, ಅಂದರೆ ಈ ದಲಿತ ಸಮಾವೇಶಗಳ ಬಗ್ಗೆ ಡಾಕ್ಟರ್ ಜಿ ಪರಮೇಶ್ವರ್ ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ಸರ್, ಇದು ದಲಿತ ಸಮಾವೇಶ ಏನಾದರೂ ಗೊತ್ತಿಲ್ಲ, ನನಗೇನು ಗೊತ್ತಿಲ್ಲ. ರಾಜಣ್ಣ ಅವರು ಹೇಳಿದ್ದಾರೆ ದಲಿತ ಸಮಾವೇಶದ ಬಗ್ಗೆ. ನೀವು ರಾಜಣ್ಣ ಅವ್ರನ್ನ ಕೇಳಬೇಕು, ನನ್ನನ್ನು ಕೇಳಿದ್ರೆ ತಾವೇನಾದರೂ ದೆಹಲಿಗೆ ಏನಾದರೂ? ನಾನು ಹೇಳಿದ್ನಲ್ಲ, ನೆನ್ನೆನೇ ಹೇಳಿದ್ದೀನಿ, ಹೋಗುವಾಗ ಎಲ್ಲರಿಗೂ ಗೊತ್ತಾಗುತ್ತಪ್ಪ, ಹೋಗ್ತೀನಿ. ಅದೇನು ಕದ್ದು ಮುಚ್ಚಿ ಹೋಗೋವಂಥದ್ದು ಏನೂ ಇಲ್ಲ. ನಾವು ಹೋದರೆ ಡೆಲ್ಲಿಗೆ ಹೋದರೆ ನಿಜ ನಮ್ಮ ಹೈಕಮಾಂಡಲ್ಲಿ ನಮ್ಮ ಮುಖಂಡರುಗಳನ್ನ ನೋಡೋದಿದ್ರೆ ನೋಡಿ, ಸಾಮಾನ್ಯವಾಗಿ ಹೆಡ್ ಕ್ವಾರ್ಟರ್ಸಿಗೆ ಹೋದರೆ ACCಗೆ ಹೋಗೇ ಬರ್ತೀವಿ. ಅದರಲ್ಲೇನು ಮುಚ್ಚುಮರೆ ಏನಿದೆ? ಸರ್, ಇದು ದಲಿತ ಸಮಾವೇಶ ಏನಾದರೂ? ಗೊತ್ತಿಲ್ಲ, ನನಗೇನು ಗೊತ್ತಿಲ್ಲ. ರಾಜಣ್ಣ ಅವರು ಹೇಳಿದ್ದಾರೆ ದಲಿತ ಸಮಾವೇಶ. ಇದು ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮಾತು. ಪರಮೇಶ್ವರ್ ಕೊಟ್ಟಂಥ ಸ್ಟೇಟ್ಮೆಂಟನ್ನು ಗಮನಿಸಿದ್ವಿ. ಬನ್ನಿ, ನಮ್ಮ ದೆಹಲಿ ಪ್ರತಿನಿಧಿ ಹರೀಶ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, 3 ಜನ ನಾಯಕರ ಸ್ಟೇಟ್ಮೆಂಟ್ಗಳನ್ನು ತಾವು ಕೂಡ ಗಮನಿಸಿದ್ರಿ ಅಂತ ನಾನು ಭಾವಿಸ್ತೀನಿ. ನೋಡಿ, 3 ಜನ ನಾಯಕರು, 3 ಮನಸ್ಥಿತಿಗಳು. ಎಷ್ಟರ ಮಟ್ಟಿಗೆ ಅಂದರೆ ಸತೀಶ್ ಜಾರಕಿಹೊಳಿ ಅವರ ಮನಸ್ಥಿತಿ ಹೇಳ್ತೀನಿ. ನೀವು ಅವ್ರಿಗೆ ಬೇಕಾದ ಪ್ರಶ್ನೆ ಕೇಳಿ, ಬೇಕಾದ ಪಂಪ್ ಹೊಡಿರಿ, ಅವ್ರು ಹೇಳೋದನ್ನು ಅಷ್ಟೇ ಹೇಳ್ತಾರೆ. ಅದರ ಮುಂದೆ ಒಂದು ಶಬ್ದವನ್ನು ಕೂಡ ಮಾತಾಡಲ್ಲ. ಆಕಾಶ ತಲೆ ಮೇಲೆ ಬೀಳ್ತಾ ಇದೆ ಅಂತಂದ್ರೂ ಕೂಡ ಕಾದು ನೋಡೋಣ ತಡ್ರಿ ಅಂತ ಹೇಳುವಂಥ ವ್ಯಕ್ತಿ ಅವರು. ಎರಡನೇದೇನಪ್ಪ ಅಂತಂತಂದರೆ ಡಾಕ್ಟರ್ ಜಿ ಪರಮೇಶ್ವರ್ ಯಾವಾಗಲೂ ಮೈಗೆ ಎಣ್ಣೆ ಹಚ್ಕೊಂಡಿರ್ತಾರೆ. ನೀವೇನು ಕೇಳಿದ್ರು ಕೂಡ ಜಾರಿಸ್ಕೊಂಡು ಹೋಗುವಂಥ ಮನೋಭಾವನೆ ಅವ್ರದ್ದು. ಇನ್ನು ರಾಜಣ್ಣವ್ರಿಗೆ ನೀವೇನು ಕೇಳೋದು ಬೇಡ, ಅವರೇ ಹೇಳ್ತಾರೆ, ಸಾಕಷ್ಟು ಸಂಗತಿಗಳನ್ನು ಹೇಳ್ತಾರೆ. ಭಾಳ ನಿರರ್ಗಳವಾಗಿ ಅವ್ರು ಏನು ಹೇಳಬೇಕೋ ಅದೆಲ್ಲವನ್ನೂ ಕೂಡ ಹೇಳಿ ಮುಗಿಸ್ತಾರೆ. ಸೊ ಇದು ಸಂಗತಿ. ಇನ್ನೊಂದು ಕಡೆಗೆ ಏನು ಅಂದರೆ ದೆಹಲಿಯಲ್ಲಿ ರಾಜಣ್ಣ ಇದ್ದಾರೆ, ಮೇಲಿಂದ ಮೇಲೆ ನಾಯಕರನ್ನು ಭೇಟಿ ಮಾಡ್ತಾ ಇದ್ದಾರೆ. ಈಗಾಗಲೇ 2 ನಾಯಕರ ಭೇಟಿ ಆಗಿದೆ. ಮುಂದಿನ ದಿನಗಳಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ದೆಹಲಿಗೆ ಭೇಟಿ ಕೊಡ್ತಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಏನು ನಡೀತಾ ಇದೆ ದೆಹಲಿನಲ್ಲಿ? ಹೌದು ರಂಗನಾಥ್, ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆಯ ವಿಷಯ ಬಂದಂತಹ ವಿಚಾರದಲ್ಲಿ ಒಂದು ವೇಳೆ ಮುಖ್ಯಮಂತ್ರಿ ಬದಲಾಗ್ತಾರೆ ಅನ್ನುವಂತಹ ನಿರ್ಧಾರವನ್ನೇನಾದರೂ ಹೈಕಮಾಂಡ್ ತೆಗೆದುಕೊಂಡಿದ್ದೆ ಆದಲ್ಲಿ ಮುಖ್ಯಮಂತ್ರಿ ಸ್ಥಾನವನ್ನು ದಲಿತ ನಾಯಕರಿಗೆ ಕೊಡಬೇಕು. ಈ ಬಾರಿ ದಲಿತರಿಗೆ ಒಂದೊಂದು ಅವಕಾಶ ಇದೆ. 138 ಸೀಟ್ ಇರುವಂಥ ಕಾಂಗ್ರೆಸ್ ಬಂದಿರುವಂಥ ಸಂದರ್ಭದಲ್ಲಿ ಈಗ ದಲಿತರಿಗೆ ಕೊಡೋದಾದರೆ ಮತ್ತೆ ಮುಂದಿನ ಯಾವಾಗ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ, ಈಗ ಕೊಡಬೇಕು ಅನ್ನುವಂಥದ್ದು ಈಗ ಚರ್ಚೆ ನಡೀತಾ ಇರತಕ್ಕಂಥದ್ದು. ಮತ್ತು ದಲಿತ ನಾಯಕರುಗಳು ಕೂಡ ಅದೇ ರೀತಿಯಾದಂಥ ವಾದವನ್ನು ಮಂಡಿಸ್ತಾ ಇದ್ದಾರೆ. ಈ ಹಿಂದೆ ಕಳೆದ ತಿಂಗಳು ಪರಮೇಶ್ವರ್ ಅವರ ನೇತೃತ್ವದಲ್ಲಿ ದಲಿತ ಶಾಸಕರು ಒಂದು ಸಭೆಯನ್ನು ಮಾಡಬೇಕು ಅನ್ನುವಂಥದ್ದು ಪ್ಲಾನ್ ಆಗಿತ್ತು. ಅದನ್ನು DK ಶಿವಕುಮಾರ್ ಅವರು ದೆಹಲಿಗೆ ಬಂದು ಅದನ್ನು ಸುರ್ಜೇವಾಲ ಅವರ ಒಂದು ಸೂಚನೆ ಮೇರೆಗೆ ಅದನ್ನು ದಲಿತ ನಾಯಕರ ಶಾಸಕರ ಸಭೆಯನ್ನು ತಡೆ ಹಿಡಿಯುವಲ್ಲಿ ಒಂದು ಯಶಸ್ವಿ ಕೂಡ DK ಶಿವಕುಮಾರ್ ಅವರು ಆಗಿದ್ರು. ಇಂಥ ಸಂದರ್ಭದಲ್ಲಿ ದಲಿತ ನಾಯಕರುಗಳು ಕೂಡ ತಮ್ಮ ಸ್ಟ್ರಾಟಜಿಯನ್ನು ಬದಲಾಯಿಸಿಕೊಂಡಿದ್ದಾರೆ, ತಮ್ಮ ರಣತಂತ್ರವನ್ನು ಬದಲಾಯಿಸಿಕೊಂಡಿದ್ದಾರೆ, ದೆಹಲಿ ಯಾತ್ರೆಯನ್ನು ಕೈಗೊಂಡಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು 2 ದಿವಸಗಳು ದೆಹಲಿಯಲ್ಲಿದ್ದರು, ನಾಯಕರುಗಳನ್ನು ಭೇಟಿಯಾದರು, ಖರ್ಗೆ ಅವ್ರನ್ನ ಭೇಟಿಯಾದರು, ವೇಣುಗೋಪಾಲ್ ಅವ್ರನ್ನ ಭೇಟಿಯಾಗಿ ಚರ್ಚೆನ ಮಾಡಿದ್ದಾರೆ. ಏನು ಚರ್ಚೆನ ಮಾಡಿದ್ದಾರೆ? ರಾಜ್ಯದಲ್ಲಿ ಒಂದು ವೇಳೆ CM ಬದಲಾವಣೆ ಆಗಬೇಕು ಅಂತಂದರೆ, KPCC ಬದಲಾವಣೆಯ ಚರ್ಚೆ ನಡೀತಿದೆ ಅಂತಂದರೆ ಅದಕ್ಕೆ ದಲಿತ ನಾಯಕರನ್ನ ಆ ಸ್ಥಾನಕ್ಕೆ ತರಬೇಕು. ಮತ್ತೆ ಆ ಸ್ಥಾನಗಳಿಗೆ ದಲಿತರನ್ನ ಪರಿಗಣಿಸಬೇಕಾಗುತ್ತೆ, ದಲಿತ ನಾಯಕರುಗಳನ್ನು ಪರಿಗಣಿಸಬೇಕಾಗುತ್ತೆ ಅನ್ನುವಂಥದ್ದು ಒಂದು. ಮತ್ತು ಜಾತಿ ಗಣತಿಯ ವಿಚಾರವನ್ನು ಆದಷ್ಟು ಬೇಗ ಮಂಡನೆಯನ್ನು ಮಾಡಬೇಕು, ಅದರ ಏನಿದೆ ಸತ್ಯಾಸತ್ಯತೆ ಗೊತ್ತಾಗಬೇಕು ಅನ್ನುವಂಥದ್ದು. ಇದೆಲ್ಲ ಆಗಬೇಕು ಅಂತಂದರೆ ದಲಿತ ಸಮಾವೇಶ ಆಗಬೇಕು, SC ST ಸಮಾವೇಶ ರಾಜ್ಯದಲ್ಲಿ ಆಗಬೇಕಾಗಿದೆ. ಅದು ಹೈಕಮಾಂಡ್ ನೇತೃತ್ವದಲ್ಲೇ ಆಗಬೇಕಾಗಿದೆ, ಮತ್ತು ಪಕ್ಷದ ವೇದಿಕೆಯಲ್ಲೇ ಅದು ಆಗಬೇಕಾಗಿರೋದ್ರಿಂದ ಇದಕ್ಕೆ ಅನುಮತಿಯನ್ನು ಕೊಡಬೇಕು ಅನ್ನುವಂತಹ ಚರ್ಚೆ ಕೂಡ ನಡೀತಿದೆ. ಆ ಸಮಾವೇಶ ಮಾಡೋ ಮೂಲಕ ಒಂದು ಸಂದೇಶ ರವಾನೆ ಮಾಡಬೇಕು ಅನ್ನುವಂತಹದ್ದು.
ಅಲ್ಲಿ ಎಲ್ಲ ವಿಚಾರಗಳು ಕೂಡ ಚರ್ಚೆಗೆ ಬರ್ತವೆ. ಸಮಾವೇಶ ಅಂತಂದಾಗ ಮುಖ್ಯಮಂತ್ರಿ ಹುದ್ದೆ ಆಗಿರ್ಬೋದು, ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬಗ್ಗೆ ಚರ್ಚೆ ಆಗಿರ್ಬೋದು, ಮತ್ತೆ ಜಾತಿ ಗಣತಿಯ ಮಂಡನೆ ಆಗಿರ್ಬೋದು. ಇದು ಒಂದು ವೇದಿಕೆಯನ್ನ ಸತೀಶ್ ಜಾರಕಿಹೊಳಿ ಅವರು ಸೆಟ್ ಮಾಡಿ ಹೋಗಿರುವಂತಹದ್ದು. ಈಗ ರಾಜಣ್ಣ ಅವರು ಕೂಡ ಅದೇ ವಾದವನ್ನ ಮಂಡಿಸ್ತಾ ಇದ್ದಾರೆ, ನಾಯಕರನ್ನ ಭೇಟಿ ಆಗ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಏನು ಹೇಳೋದ್ರು ಅದಕ್ಕೆ ಧ್ವನಿಗೂಡಿಸ್ತಾ ಇದ್ದಾರೆ. ನಾಳೆ ಪರಮೇಶ್ವರ್ ಅವರು ದೆಹಲಿಗೆ ಬಂದಾಗಲೂ ಕೂಡ ಇದೇ ವಿಚಾರವನ್ನ ಪ್ರಸ್ತಾಪವನ್ನ ಮಾಡ್ತಾರೆ ಅನ್ನುವಂಥದ್ದು. ಅಂದ್ರೆ ಹೈಕಮಾಂಡ್ ಯಾವ ರೀತಿ ಅಂತ ನಿರ್ಧಾರ ತೆಗೆದುಕೊಳ್ಳುತ್ತೆ, ಖರ್ಗೆ ಅವರು ಇದಕ್ಕೆ ಏನ್ ಹೇಳ್ತಾರೆ ಅನ್ನುವಂಥದ್ದನ್ನು ಕಾದು ನೋಡ್ಬೇಕಾಗತ್ತೆ ರಂಗನಾಥ್. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.